ನೋಡಿ ವಿದ್ಯಾರ್ಥಿಗಳೇ, ಪ್ರಥಮ ಮತ್ತು ದ್ವಿತೀಯ PUC ಮಧ್ಯಂತರ ಪರೀಕ್ಷೆ ಅಂದರೆ ಅರ್ಧ ವಾರ್ಷಿಕ ಪರೀಕ್ಷೆ ಯಾವಾಗ ನಡೀತವೆ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತಿದ್ದೀರಾ. ಆ ಕುರಿತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ. ನೋಡಿ ವಿದ್ಯಾರ್ಥಿಗಳೇ, ಇದು 2024-25ನೇ ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳ ವೇಳಾಪಟ್ಟಿ ಡಿಪಾರ್ಟ್ಮೆಂಟು ಪ್ರಕಟಿಸಿರೋದು. ಬಟ್ ಇದು ಕೆಲವೊಂದಿಷ್ಟು ಸಾರಿ ಬದಲಾವಣೆ ಆಗ್ಬೋದು, ಬಟ್ ಆಗದೇನೂ ಇರ್ಬೋದು. ಇಲ್ಲಿ ಒಂದು ಕೊಟ್ಟಿರ್ತಕ್ಕಂಥ ನೋಟಿಫಿಕೇಷನ್ ಪ್ರಕಾರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಆಲ್ರೆಡಿ ಕಾಲೇಜು ಜೂನ್ 1ರಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು. ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಪ್ರಥಮ ಕಿರುಪರೀಕ್ಷೆ ಅಂದರೆ ಟೆಸ್ಟ್ ಏನಿದೆ, ಈ ಒಂದು ಇಂಟರ್ನಲ್ ಮಾರ್ಕ್ಸ್ ಆ್ಯಡ್ ಮಾಡೋಕ್ಕೆ, ಅದು ಆಗಸ್ಟ್ 10ರಿಂದ ಆಗಸ್ಟ್ 13ವರೆಗೆ ನಡೆದಿರ್ತಕ್ಕಂಥದ್ದು. ಇನ್ನು ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಮಧ್ಯಂತರ ರಜೆ ಬಂದುಬಿಟ್ಟು ಅಕ್ಟೋಬರ್ 3ರಿಂದ ಅಕ್ಟೋಬರ್ 18ರವರೆಗೆ ಮಧ್ಯಂತರ ರಜೆ, 15 ದಿನಗಳ ರಜೆ ಇರ್ತಕ್ಕಂಥದ್ದು. ತದನಂತರ ನಿಮ್ದು ಏನಾಗುತ್ತೆ, ಅಕ್ಟೋಬರ್ 19ರಿಂದ ಕ್ಲಾಸ್ ಸ್ಟಾರ್ಟ್ ಆಗವೆ. ಅಕ್ಟೋಬರ್ 21ರಿಂದ ಹಿಡಿದು ಅಪ್ ಟು ನವಂಬರ್ 6ರವರೆಗೆ ನಿಮ್ಮ ಒಂದು ಮಧ್ಯವಾರ್ಷಿಕ ಪರೀಕ್ಷೆ ಅಂದರೆ ಅರ್ಧ ವಾರ್ಷಿಕ ಪರೀಕ್ಷೆ ಇರ್ತಕ್ಕಂಥದ್ದು ಪ್ರಥಮ ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ. ಇದಿಷ್ಟು ಇವತ್ತಿನ ಮಾಹಿತಿ ಆಯಿತು. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಆ ಕುರಿತು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.